a plus b plus c equals to 0 ಆದಾಗ a cube plus b cube plus c cube equals to, if a plus b plus c equals to 0, then actually English ಅಲ್ಲಿ then a cube plus b cube plus c cube equals to, ಇದು ಡೈರೆಕ್ಟ್ ರಿಸಲ್ಟ್ ಇದೆ. a plus b plus c equal to 0 ಆದಾಗ a cube plus b cube plus c cube will be equal to 3abc. ಇದು ಐಡೆಂಟಿಟಿ, ಇದು ಕಂಡೀಷನಲ್ ಐಡೆಂಟಿಟಿ ಅಂತ ಕರಿತೀವಿ. a plus b plus c 0 ಆದಾಗ ಅಂತ ಇರೋದ್ರಿಂದ ಇದನ್ನ ಕಂಡೀಷನಲ್ ಐಡೆಂಟಿಟಿ ಅಂತ ಕರಿತೀವಿ. ಒಂದ್ಸಾರಿ ಇದನ್ನ ಪ್ರೂವ್ ಮಾಡಿಬಿಡೋಣ. ಗಿವನ್ ಕಂಡೀಷನ್ ಈಸ್ a plus b plus c equals to 0. ಈ ರಿಸಲ್ಟ್ ನೆನ್ಪಿಟ್ಕೊಂಡ್ಬಿಡ್ರಿ. ಪ್ರೂಫ್ ಒಂದು ವೇಳೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ ಪ್ರೂವ್ ದಟ್ ಅಂತ ಕೇಳಿದಾಗ ಇದನ್ನ ಪ್ರೂವ್ ಮಾಡೋದಕ್ಕೆ ಏನು ಬಳಸ್ಕೊಳ್ಬಹುದು ನೀವು. ಸೊ ಗಿವನ್ ಕಂಡೀಷನ್ a plus b plus c equals to 0. ಪ್ಲಸ್ ನ ರೈಟ್ ಸೈಡ್ ತಗೊಂಡ್ರೆ ಇಟ್ ಬಿಕಮ್ಸ್ ಮೈನಸ್ ಸಿ. ದೇರ್ ಫಾರ್ a plus b will be equal to minus c. ನಾವು ಕ್ಯೂಬಿಂಗ್ ಆನ್ ಬೋತ್ ಸೈಡ್. ಯಾಕೆ ಕ್ಯೂಬಿಂಗ್ ಮಾಡಬೇಕು ಅಂತಂದ್ರೆ ನಾವು ಪ್ರೂವ್ ಮಾಡಬೇಕಾಗಿರೋದು ಅಥವಾ ಫೈಂಡ್ ಮಾಡಬೇಕಾಗಿರೋ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಕ್ಯೂಬ್ ಇದೆ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಂತ. ಹಾಗಾಗಿ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡ್ತಿದ್ವಿ. ಸೊ ಎರಡು ಕಡೆ ಕ್ಯೂಬ್ ಮಾಡಿದಾಗ ಲೆಫ್ಟ್ ಸೈಡ್ ಏನಾಯ್ತು ಅಂತಂದ್ರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಆಯ್ತು, ರೈಟ್ ಸೈಡ್ ಮೈನಸ್ ಸಿ ಹೋಲ್ ಕ್ಯೂಬ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನಿದೆ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ ಬಿ ಅಂತ ಇದೆ ಫಾರ್ಮುಲಾ. ರೈಟ್ ಸೈಡ್ ಮೈನಸ್ ಸಿ ಹೋಲ್ ಕ್ಯೂಬ್ ಅಂತ ಇದೆ. ಈ ಪವರ್ ಒಂದು ಆಡ್ ನಂಬರ್ ಆಗಿರೋದ್ರಿಂದ ಬೇಸ್ ಅಲ್ಲಿ ಮೈನಸ್ ಇದ್ರೆ ಆ ಮೈನಸ್ ಆಸ್ ಇಟ್ ಈಸ್ ಬರ್ತದೆ. ಅದೇ ಒಂದು ವೇಳೆ ಪವರ್ ಏನಾದ್ರೂ ಈವನ್ ನಂಬರ್ ಆಯ್ತು ಅಂತಂದ್ರೆ ಮೈನಸ್ ಅನ್ನೋದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮೈನಸ್ ಸಿ ಹೋಲ್ ಕ್ಯೂಬ್ ಅನ್ನೋದು ಜಸ್ಟ್ ಮೈನಸ್ ಸಿ ಕ್ಯೂಬ್ ಆಗ್ತದೆ. ಈಗ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಆಸ್ ಇಟ್ ಈಸ್ ಇರಲಿ, ಪ್ಲಸ್ 3ab ಆಸ್ ಇಟ್ ಈಸ್ ಇರಲಿ. ಬಟ್ a ಪ್ಲಸ್ ಬಿ ಅಂತಂದ್ರೆ ಆಲ್ರೆಡಿ ನಾವೇನಂತ ಬರ್ಕೊಂಡಿದೀವಿ, ಮೈನಸ್ ಸಿ ಅಂತ ಬರ್ಕೊಂಡಿದೀವಿ. ಸೊ ಇನ್ ಪ್ಲೇಸ್ ಆಫ್ a ಪ್ಲಸ್ ಬಿ ಲೆಟ್ ಅಸ್ ರೀಪ್ಲೇಸ್ ಇಟ್ ಬೈ ಮೈನಸ್ ಸಿ ಅಂಡ್ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಕ್ಯೂಬ್. ನೌ ಫರ್ದರ್ ಸಿಂಪ್ಲಿಫಿಕೇಶನ್, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಮೈನಸ್ ಸಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 3ab ಇಂಟು ಸಿ ಅಂತಂದ್ರೆ 3abc. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಸಿ ಕ್ಯೂಬ್. ಮೈನಸ್ ಸಿ ಕ್ಯೂಬ್ ಲೆಫ್ಟ್ ಸೈಡ್ ಬರಲಿ, ಮೈನಸ್ 3abc ರೈಟ್ ಸೈಡ್ ಬರಲಿ. ಸೊ ಫೈನಲಿ ವಿ ಗೆಟ್ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ and this is equal to 3abc. Therefore, if a plus b plus c equal to 0, then a cube plus b cube plus c cube is equal to 3abc. Therefore, option D is correct. Next question. ಬಹುಪದೋಕ್ತಿ x ಸ್ಕ್ವೇರ್ ಮೈನಸ್ 5x ಪ್ಲಸ್ 4 ಇದರ ಶೂನ್ಯತೆ 3 ಆಗಬೇಕಾದರೆ ಬಹುಪದೋಕ್ತಿಗೆ ಕೂಡಿಸಬೇಕಾದ ಸಂಖ್ಯೆಯು, the number to be added to the polynomial x square minus 5x plus 4 so that 3 is the 0 of the polynomial is. ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಅನ್ನು ನಾನು p of x ಅಂತ ಕರ್ಕೊಳ್ತೀನಿ. p of x equal to x square minus 5x plus 4. if 3 is the 0 of this polynomial, ಇಲ್ಲಿ ಏನನ್ನ ಆಡ್ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ. ಆದ್ರೆ ಸಪೋಸ್ ಇಲ್ಲಿ ಏನ್ ಆಡ್ ಮಾಡಬೇಕು ಅಂತಂದ್ರೆ ಯಾವುದೋ ಒಂದು ವೇರಿಯೇಬಲ್, ಸಪೋಸ್ y ಆಡ್ ಮಾಡಬೇಕು ಅಂತ ಅನ್ಕೊಳ್ಳೋಣ. y ಶುಡ್ ಬಿ ಆಡ್. ಈ 3 ಅನ್ನೋದು 0 ಆಗಿರೋದ್ರಿಂದ x ಪ್ಲೇಸ್ ಅಲ್ಲಿ 3 ಹಾಕಿದ್ರೆ ಈ ವ್ಯಾಲ್ಯೂ ಏನ್ ಬರಬೇಕು ಅಂತಂದ್ರೆ 0 ಬರಬೇಕು. ಬಿಕಾಸ್ 3 ಇಸ್ ದ 0 ಆಫ್ ದ ಗಿವನ್ ಪಾಲಿನಾಮಿಯಲ್. ದೇರ್ಫೋರ್ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 3 ಇನ್ ಪ್ಲೇಸ್ ಆಫ್ x. p of 3 this is equal to 3 square minus 5 into 3 ಪ್ಲಸ್ 4 ಪ್ಲಸ್ y. ಏನ್ ಆಡ್ ಮಾಡೋದು ಗೊತ್ತಿಲ್ಲ, ಬಟ್ ವ್ಯಾಲ್ಯೂ ಏನ್ ಬರ್ಬೇಕು ನಮಗೆ 0 ಬರಬೇಕು. 3 ನ ಆಡ್ ಮಾಡಿದ್ರೆ 3 ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ 0 ಬರಬೇಕು. ಈಗ ಸಿಂಪ್ಲಿಫೈ ಮಾಡೋಣ, y ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. 3 ಸ್ಕ್ವೇರ್ ಅಂತಂದ್ರೆ 9 ಮೈನಸ್ 5 3 15 ಪ್ಲಸ್ 4 ಪ್ಲಸ್ y ಈಕ್ವಲ್ಸ್ ಟು 0. 9 4 13 ಮೈನಸ್ 15 ಪ್ಲಸ್ y ಈಕ್ವಲ್ಸ್ ಟು 0. 13 ಮೈನಸ್ 15 ಅಂತಂದ್ರೆ ಮೈನಸ್ 2 ಪ್ಲಸ್ y ಈಕ್ವಲ್ಸ್ ಟು 0. ದೇರ್ ಫೋರ್ y ಈಕ್ವಲ್ಸ್ ಟು ಮೈನಸ್ 2 ರೈಟ್ ಸೈಡ್ ತಗೊಂಡ್ರೆ ಪ್ಲಸ್ 2. ಸೊ y ಪ್ಲೇಸ್ ಅಲ್ಲಿ ಬರಬೇಕಾಗಿರೋ ನಂಬರ್ ಯಾವುದು ಅಂತಂದ್ರೆ 2. ಇದರ ಅರ್ಥ ಏನು ಅಂತಂದ್ರೆ 2 ಶುಡ್ ಬಿ ಆಡೆಡ್ ಟು ದ ಪಾಲಿನಾಮಿಯಲ್ ಸೊ ದಟ್ 3 ವಿಲ್ ಬಿಕಮ್ ದ 0 ಆಫ್ ದ ಗಿವನ್ ಪಾಲಿನಾಮಿಯಲ್. ಸೊ ಏನ್ ಆಡ್ ಮಾಡ್ಬೇಕು ನಾವಿಲ್ಲಿ 2 ನ ಆಡ್ ಮಾಡಬೇಕು. ದೇರ್ ಫೋರ್ ಆಪ್ಷನ್ ಎ ಇಸ್ ಕರೆಕ್ಟ್.
ನೆಕ್ಸ್ಟ್ ಕ್ವಶನ್ ಎಕ್ಸ್ ಸ್ಕ್ವೇರ್ ಮೈನಸ್ 8 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 20 ಈಕ್ವಲ್ಸ್ ಟು 1/2 ವರ್ಗ ಸಮೀಕರಣದ ಮೂಲಗಳು. ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಮೈನಸ್ 8 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 20 ಈಕ್ವಲ್ಸ್ ಟು 1/2 ಆರ್. ಸೊ ಇದರ ರೂಟ್ಸ್ ಯಾವ್ಯಾವುದು ಅಂತ ಕೇಳ್ತೇನೆ. ಗಿವನ್ ಈಕ್ವೇಶನ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 8 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 20 ಅಂಡ್ ದಿಸ್ ಇಸ್ ಈಕ್ವಲ್ ಟು 1/2. ಈಗ ಒಂದು ಕೆಲಸ ಮಾಡೋಣ, ಈ 2 ನ ಲೆಫ್ಟ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ, ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 20 ನ ರೈಟ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. 2 ಅನ್ನೋದು ಎಕ್ಸ್ ಸ್ಕ್ವೇರ್ ಮೈನಸ್ 8 ಎರಡಕ್ಕೂ ಮಲ್ಟಿಪ್ಲೈ ಆಗಬೇಕು. ಸೊ ಲೆಟ್ ಅಸ್ ರೈಟ್ ಇಟ್ ಆಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 8 ಅಂಡ್ ದಿಸ್ ಇಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 20. ಸೊ ಸಿಂಪ್ಲಿಫಿಕೇಶನ್ ಅಲ್ಲಿ ನೀವು ಪರ್ಫೆಕ್ಟ್ ಇದ್ರೆ ಒಂದೇ ಸ್ಟೆಪ್ ಅಲ್ಲಿ ಇದನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿನೇ ಬರ್ದ್ಬಿಡ್ಬಹುದು. ಇಲ್ಲ ಅಂತಂದ್ರೆ ಒಂದು ಸ್ಟೆಪ್ ಈ ರೀತಿ ಬರ್ಕೊಳ್ಳೋದು ವಾಸಿ. 2 ಇಂಟು ಎಕ್ಸ್ ಸ್ಕ್ವೇರ್ ದಟ್ ಈಸ್ 2x ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 8 16 ಅಂಡ್ ದಿಸ್ ಇಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು 20 ಇಸ್ 20. ಈಗ ಎಕ್ಸ್ ಸ್ಕ್ವೇರ್ ಲೆಫ್ಟ್ ಬರಲಿ, ಮೈನಸ್ 16 ರೈಟ್ ಸೈಡ್ ಬರಲಿ. ಸೊ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಲೆಫ್ಟ್ ಸೈಡ್ ಬಂದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ದಿಸ್ ಇಸ್ ಈಕ್ವಲ್ ಟು 20 ಮೈನಸ್ 16 ರೈಟ್ ಸೈಡ್ ಬಂದ್ರೆ ಪ್ಲಸ್ 16. 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಜಸ್ಟ್ ಎಕ್ಸ್ ಸ್ಕ್ವೇರ್ ಅಂಡ್ ದಿಸ್ ಇಸ್ ಈಕ್ವಲ್ ಟು 20 ಪ್ಲಸ್ 16 ಅಂತಂದ್ರೆ 36. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 36 ಮೀನ್ಸ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 36 ಅಥವಾ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 6 ರೂಟ್ 36 ಮೀನ್ಸ್ ಸ್ಕ್ವೇರ್ ರೂಟ್ ಆಫ್ 36. 36 ನ ಸ್ಕ್ವೇರ್ ರೂಟ್ 6. ದೇರ್ಫೋರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಥವಾ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಏನಾಗಿರುತ್ತೆ ಅಂತಂದ್ರೆ ಪ್ಲಸ್ ಆರ್ ಮೈನಸ್ 6 ಆಗಿರುತ್ತೆ. ದೇರ್ಫೋರ್ ಆಪ್ಷನ್ ಬಿ ಈಸ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಈಕ್ವಲ್ಸ್ ಟು 0 ಸಮೀಕರಣದ ಮೂಲಗಳು. ದ ರೂಟ್ಸ್ ಆಫ್ ದ ಈಕ್ವೇಶನ್ 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಈಕ್ವಲ್ಸ್ ಟು 0 ಆರ್. ಫಸ್ಟ್ ಆಪ್ಷನ್ ಇಸ್ ವಾಸ್ತವ, ಅಸಮ ಮತ್ತು ಭಾಗಲಬ್ಧ. ಎರಡನೇದ್ದು ವಾಸ್ತವ, ಅಸಮ ಮತ್ತು ಅಭಾಗಲಬ್ಧ, ಇದು ಅಸಮ. ಇದು ಥರ್ಡ್ ಆಪ್ಷನ್ ವಾಸ್ತವ ಮತ್ತು ಸಮ. ಫೋರ್ತ್ ಆಪ್ಷನ್ ಊಹಾತ್ಮಕ, ರಿಯಲ್, ಅನ್ಇಕ್ವಲ್ ಅಂಡ್ ರಾಷನಲ್, ರಿಯಲ್, ಅನ್ಇಕ್ವಲ್ ಅಂಡ್ ಇರ್ರಾಷನಲ್, ರಿಯಲ್ ಅಂಡ್ ಈಕ್ವಲ್ ಅಂಡ್ ದ ಫೋರ್ತ್ ಆಪ್ಷನ್ ಇಸ್ ಇಮ್ಯಾಜಿನರಿ. ಆಪ್ಷನ್ಸ್ ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಕ್ವಶನ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ನೇಚರ್ ಆಫ್ ದ ರೂಟ್ಸ್ ಗೆ ಸಂಬಂಧಪಟ್ಟಿದ್ದು. ಸೊ ನೇಚರ್ ಆಫ್ ದ ರೂಟ್ಸ್ ನ ಯಾವ ರೀತಿ ಫೈಂಡ್ ಮಾಡ್ತೀವಿ, ಡಿಸ್ಕ್ರಿಮಿನೆಂಟ್ ನ ನಾವು ಫೈಂಡ್ ಮಾಡ್ತೀವಿ. ಆ ಡಿಸ್ಕ್ರಿಮಿನೆಂಟ್ ಪಾಸಿಟಿವ್ ಇದೆಯೋ, ಝೀರೋ ಇದೆಯೋ ಅಥವಾ ನೆಗೆಟಿವ್ ಇದೆಯೋ ಅಂತ ನೋಡಿ ನೇಚರ್ ಆಫ್ ದ ರೂಟ್ಸ್ ನ ನಾವು ಕನ್ಕ್ಲೂಡ್ ಮಾಡ್ತೀವಿ. ಸೊ ಡಿಸ್ಕ್ರಿಮಿನೆಂಟ್ ನ ಫೈಂಡ್ ಮಾಡೋದಕ್ಕೆ ಫಾರ್ಮುಲಾ ಏನಿದೆ ಅಂತಂದ್ರೆ ಡೆಲ್ಟಾ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಇಫ್ ದಿಸ್ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0, ಒಂದ್ ವೇಳೆ ಪಾಸಿಟಿವ್ ವ್ಯಾಲ್ಯೂ ಬಂತು ಅಂತಂದ್ರೆ ದೆನ್ ದ ರೂಟ್ಸ್ ವಿಲ್ ಬಿ ರಿಯಲ್ ಅಂಡ್ ಅನ್ಇಕ್ವಲ್. ರಿಯಲ್ ಇರ್ತವೆ ಮತ್ತು ಅಸಮ, ವಾಸ್ತವ ಮತ್ತು ಅಸಮ ಏನೋ ಮೂಲಗಳಾಗಿರ್ತವೆ. ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಏನಾದ್ರೂ ಈಕ್ವಲ್ ಟು 0 ಆಗಿತ್ತು ಅಂತಂದ್ರೆ ರಿಯಲ್ ರೂಟ್ಸ್ ಆದ್ರೆ ಈಕ್ವಲ್ ರೂಟ್ಸ್ ಆಗಿರ್ತವೆ. ಯಾವಾಗ? ಇಫ್ ಈಸ್ ಈಕ್ವಲ್ ಟು 0, ವಾಸ್ತವ ಮತ್ತು ಸಮ. ಅದೇ ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಏನಾದ್ರೂ ಲೆಸ್ ದೆನ್ 0 ಬಂತು ಅಂತಂದ್ರೆ ಅವಾಗ ಅದು ಇಮ್ಯಾಜಿನರಿ ರೂಟ್ಸ್ ಆಗಿರ್ತವೆ. ಅಂದ್ರೆ ಬರೀ ಬಿ ಸ್ಕ್ವೇರ್ ಮೈನಸ್ 4ac ಯ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವಾಸ್ತವ ಮತ್ತು ಸಮಾನೋ, ವಾಸ್ತವ ಮತ್ತು ಅಸಮಾನೋ ಅಥವಾ ಊಹಾತ್ಮಕನೋ, ಇಷ್ಟನ್ನು ಮಾತ್ರ ನಾವು ಹೇಳ್ಬಹುದು. ಭಾಗಲಬ್ಧ ಅಥವಾ ಅಭಾಗಲಬ್ಧ ಹೆಂಗೆ ಹೇಳ್ಬೇಕು ಅಂತ ಹೇಳಿ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವೇನ್ ಮಾಡೋಣ ಅಂತಂದ್ರೆ ಇದು ವಾಸ್ತವ ಆಗಿರ್ತದೋ ಅಥವಾ ಇಮ್ಯಾಜಿನರಿ ಆಗಿರ್ತದೋ, ಸಮ ಆಗಿರುತ್ತೋ ಅಥವಾ ಅಸಮ ಆಗಿರುತ್ತೋ ಅಂತ ಹೇಳಿ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಗಿವನ್ ಈಕ್ವೇಶನ್ ಏನಿದೆ 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಈಕ್ವಲ್ ಟು 0. ಹಿಯರ್ ವಿ ವಿಲ್ ನೋ that a is equal to 2 and b is equal to minus 6 and c will be equal to 3. b square minus 4ac ಇದು discriminant. This is equal to b square ಅಂತಂದ್ರೆ minus 6 whole square minus 4, a ಅಂತಂದ್ರೆ 2, c ಅಂತಂದ್ರೆ 3. minus 6 ನ ಸ್ಕ್ವೇರ್ ಮಾಡಿದ್ರೆ 36 minus 4 8 8 3 24. 36ರಲ್ಲಿ 24 ಹೋದ್ರೆ 12 ವಿಚ್ ಈಸ್ ಗ್ರೇಟರ್ ದನ್ 0. ಸೊ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದಿರೋದ್ರಿಂದ ಫಸ್ಟ್ ಕಂಡೀಷನ್ ಹೋಲ್ಡ್ ಆಗ್ಬೇಕು. ಫಸ್ಟ್ ಕಂಡೀಷನ್ ಅಂತಂದ್ರೆ ರಿಯಲ್ ಅಂಡ್ ಅನ್ಇಕ್ವಲ್, ವಾಸ್ತವ ಮತ್ತು ಅಸಮ.
ಹಾಗಾಗಿ ಆಪ್ಷನ್ ಡಿ ಆಗಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ ಸಿ ಆಗಕ್ಕೆ ಸಾಧ್ಯ ಇಲ್ಲ. ಎ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಬಿ ಆಗಿರ್ಬೇಕು. ಸೊ ವಾಸ್ತವ ಅಸಮ ಅಂತ ಇದೆ. ಆದ್ರೆ ರೂಟ್ಸ್ ಗಳು ಭಾಗಲಬ್ಧ ಬರುತ್ತೋ ಅಥವಾ ಅಭಾಗಲಬ್ಧ ಬರುತ್ತೋ ಹೆಂಗ್ ಕಂಡುಹಿಡಿಬೇಕು ನಾವು ಅಂತಂದ್ರೆ, ರೂಟ್ಸ್ ನ ಫೈಂಡ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಫಾರ್ಮುಲಾ ಇದೆ. ಇಲ್ಲಿ ಬಿ ಸ್ಕ್ವೇರ್ ಮೈನಸ್ 4ac ಅನ್ನೋದೇನೆ ಡಿಸ್ಕ್ರಿಮಿನೆಂಟ್. ಇದು ಪಾಸಿಟಿವ್ ಆದ್ರೆ ರಿಯಲ್ ರೂಟ್ಸ್ ಬರ್ತವೆ, ಮತ್ತು ಪಾಸಿಟಿವ್ ಆಗಿರೋದ್ರಿಂದ ಪ್ಲಸ್ ಒಂದು ವ್ಯಾಲ್ಯೂ ಬರುತ್ತೆ, ಮೈನಸ್ ಮಾಡಿದಾಗ ಮತ್ತೊಂದು ರೂಟ್ ಬರುತ್ತೆ. ಹಾಗಾಗಿ ಅನ್ಈಕ್ವಲ್ ರೂಟ್ಸ್ ಅಂತ ಹೇಳ್ತೀವಿ. ಒಂದ್ ವೇಳೆ ಈ ಬಿ ಸ್ಕ್ವೇರ್ ಮೈನಸ್ 4ac ಏನಾದ್ರು 0 ಆಯ್ತು ಅಂತಂದ್ರೆ ಬರೀ ಮೈನಸ್ ಬಿ ಬೈ 2a ಮಾತ್ರ ಉಳಿತದೆ, ಈ ಟರ್ಮ್ 0 ಆಗಿಬಿಡ್ತದೆ. ಹಾಗಾಗಿನೇ ಇಲ್ಲಿ ರಿಯಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಮತ್ತು ಈಕ್ವಲ್ ರೂಟ್ಸ್ ಬರುತ್ತೆ ಅಂತ ಹೇಳ್ತೀವಿ ಯಾವಾಗ ಈಕ್ವಲ್ ಟು 0 ಆದಾಗ. ಒಂದು ವೇಳೆ ಈ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ಬಂದಾಗ ರೂಟ್ ಒಳಗಡೆ ನೆಗೆಟಿವ್ ಬರೋದ್ರಿಂದ ಅದನ್ನ ಇಮ್ಯಾಜಿನರಿ ರೂಟ್ಸ್ ಅಥವಾ ಊಹಾತ್ಮಕ ಸಮೂಲಗಳು ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇಲ್ಲಿ ನಮಗೆ ಬಂದಿರೋದು ಪಾಸಿಟಿವ್ ರೂಟ್ ಬಂದಿದೆ ಅಂದ್ರೆ ರೂಟ್ ಒಳಗಡೆ 12 ಬರುತ್ತೆ ಅಂತ ಅರ್ಥ. ಬಿ ಸ್ಕ್ವೇರ್ ಮೈನಸ್ 4ac 12 ಬಂದಿರೋದ್ರಿಂದ ಇಲ್ಲಿ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ 12 ಡಿವೈಡೆಡ್ ಬೈ 2a. ಇದೇನಾದ್ರೂ ಆಗಿರ್ಲಿ ನಮ್ಗೆ ಸಂಬಂಧ ಇಲ್ಲ. ನಮಗ್ ಬೇಕಾಗಿರೋದು ಭಾಗಲಬ್ಧ ಅಥವಾ ಅಭಾಗಲಬ್ಧ. ಭಾಗಲಬ್ಧ ಬರಬೇಕು ಅಂತಂದ್ರೆ ಈ ರೂಟ್ 12 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು. ಅಂದ್ರೆ ಈ 12ಕ್ಕೆ ಅಂದ್ರೆ ರೂಟ್ ಒಳಗಡೆ ಏನ್ ಬರುತ್ತೆ ನಂಬರ್, ಅದಕ್ಕೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ರೂಟ್ 16 ಅಂತ ಬಂದ್ರೆ ಇದನ್ನ ನಾವು 4 ಅಂತ ಬರಿಬಹುದು. ರೂಟ್ 25 ಅಂತ ಬಂದ್ರೆ ಅದನ್ನ 5 ಅಂತ ಬರಿಬಹುದು. ಅಥವಾ ರೂಟ್ 36 ಅಂತ ಬಂದ್ರೆ 6 ಅಂತ ಬರಿಬಹುದು. ಅಂದ್ರೆ ರೂಟ್ ಒಳಗಡೆ ಬರ್ತಾ ಇರತಕ್ಕಂತ ನಂಬರ್ ಏನಾಗಿರ್ಬೇಕು ಅಂತಂದ್ರೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರ್ಬೇಕು. ಅಂದಾಗ ಮಾತ್ರ ರೂಟ್ಸ್ ಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಾಗಿರ್ತವೆ. ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಲಿಲ್ಲ ಅಂತಂದ್ರೆ ಇದೇನಾಗ್ತದೆ, ಮೈನಸ್ ಬಿ ಅಂದ್ರೆ -6 ಪ್ಲಸ್ ಆರ್ ಮೈನಸ್ ಇಲ್ಲಿ ರೂಟ್ 12 ಇದೆಯಲ್ಲ ಇದನ್ನ 4 3 12 ಅಂತ ಬರಿಬಹುದು. ಸೊ 4 into 3 ಅಂತ ಬರ್ದ್ವಿ ಅಂತ ಅನ್ಕೊಳ್ಳೋಣ. ಡಿವೈಡೆಡ್ ಬೈ 2 into a ಅಂತಂದ್ರೆ 2. ಓಕೆ, ಈಗ ನೋಡ್ರಿ ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 6 ಪ್ಲಸ್ ಆರ್ ಮೈನಸ್ 4 ನ ರೂಟ್ ಇಂದ ಹೊರಗಡೆ ತೆಗಿಬಹುದು, 2 ಆಗ್ತದೆ. 3 ಮಾತ್ರ ರೂಟ್ ಒಳಗಡೆ ಹಂಗೆ ಉಳಿತು. 2 2s 4. ಇನ್ನೂ ಕಾಮನ್ ಏನಾದ್ರು ತೆಗೆದು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 2 3s ಇಲ್ಲಿ 2 1s ಆಯ್ತು, ಇದು 2 2s ಆಯ್ತು. ಅಂದ್ರೆ 2 ಕಾಮನ್ ತೆಗೆದಿದ್ದೀನಿ ಅಂತ. ಸೊ ಫೈನಲಿ ಏನ್ ರೂಟ್ಸ್ ಬರ್ತದೆ ಅಂತಂದ್ರೆ 3 ಪ್ಲಸ್ ಆರ್ ಮೈನಸ್ ರೂಟ್ 3 ಬೈ 2 ಅಂತ ಬಂತು. ಇಲ್ಲಿ ರೂಟ್ 3 ಅನ್ನೋದು ಒಂದು ಇರ್ಯಾಷನಲ್ ನಂಬರ್ ಆಗಿರೋದ್ರಿಂದ ರೂಟ್ ಇರ್ಯಾಷನಲ್ ನಂಬರ್ಗಳು ಬರ್ತದೆ. ದೇರ್ ಫೋರ್ ರಿಯಲ್ ರೂಟ್ಸ್, ಅನ್ಈಕ್ವಲ್ ರೂಟ್ಸ್ ಜೊತೆಗೆ ಇರ್ಯಾಷನಲ್ ರೂಟ್ಸ್ ಬಂದಿರ್ತವೆ. ದೇರ್ ಫೋರ್ ಆಪ್ಷನ್ ಬಿ ಕರೆಕ್ಟ್. ಆಲ್ರೆಡಿ ನಾವು ಎ ಅಥವಾ ಬಿ ಅಂತ ಬಿಟ್ಟಿದ್ವಿ. ಇಲ್ಲಿ ಭಾಗಲಬ್ಧ ಸಂಖ್ಯೆ ಬರಬೇಕು ಅಂತಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕು. ಆದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿಲ್ಲ, ಹಾಗಾಗಿ ಒಂದು ಅಭಾಗಲಬ್ಧ ಸಂಖ್ಯೆ. ದೇರ್ ಫೋರ್ ವಾಸ್ತವ, ಅಸಮ ಮತ್ತು ಅಭಾಗಲಬ್ಧ ಸಂಖ್ಯೆ ಆಪ್ಷನ್ ಬಿ ಅನ್ನೋದು ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2 ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದಾಗ 2 ಶಿರವಾಗಲಿ ಅಥವಾ ಪುಚ್ಛವಾಗಲಿ ಬರುವ ಸಂಭವನೀಯತೆಯು. 2 coins are tossed simultaneously. The probability that either both heads or both tails occur is. ನೋಡಿ, ಸ್ಯಾಂಪಲ್ ಸ್ಪೇಸ್ ಯಾವ ರೀತಿ ಇರುತ್ತೆ ಅಂದ್ರೆ 2 ಕಾಯಿನ್ಗಳನ್ನ ಟಾಸ್ ಮಾಡ್ತಾ ಇರೋದ್ರಿಂದ 2 ಹೆಡ್ ಬರ್ಬಹುದು, ಅಥವಾ ಫಸ್ಟ್ ಕಾಯಿನ್ ಹೆಡ್ ಆಮೇಲೆ ಟೈಲ್ ಬರ್ಬಹುದು ಸೆಕೆಂಡ್ ಕಾಯಿನ್. ಇನ್ನು ಫಸ್ಟ್ ಕಾಯಿನ್ ಟೈಲ್, ಸೆಕೆಂಡ್ ಕಾಯಿನ್ ಹೆಡ್ ಬರ್ಬೋದು, ಅಥವಾ 2 ಕಾಯಿನ್ಗಳು ಟೈಲ್ ಬರ್ಬೋದು. ಸೊ ಹೆಡ್ ಟೈಲ್, ಟೈಲ್ ಹೆಡ್, ಟೈಲ್ ಟೈಲ್. ಸೊ ಈ ರೀತಿ ಪಾಸಿಬಿಲಿಟೀಸ್ ಬರುತ್ತೆ. ಇದು ಸ್ಯಾಂಪಲ್ ಸ್ಪೇಸ್ ಆಯ್ತು. ಇನ್ನು ನಮಗೆ ಬೇಕಾಗಿರ್ತಕ್ಕಂಥ ಈವೆಂಟ್ ಏನು ಅಂತಂದ್ರೆ ಐದರ್ 2 ಹೆಡ್ಸ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ 2 ಟೈಲ್ಸ್ ಆಗಿರ್ಬೇಕು. ಸೊ 2 ಹೆಡ್ ಆಗಿರ್ಬೇಕು, ಇಲ್ಲ 2 ಟೈಲ್ ಆಗಿರ್ಬೇಕು ಅಂತಂದ್ರೆ ಹೆಡ್ ಬರಬೇಕು, ಇಲ್ಲ ಟೈಲ್ ಬರಬೇಕು. ಇದು ನಮಗೆ ಬೇಕಾಗಿರೋಂಥ ಈವೆಂಟ್. ಸೊ ಪ್ರೊಬಾಬಿಲಿಟಿ ಫೈಂಡ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಏನಿದೆ, ಪ್ರೊಬಾಬಿಲಿಟಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಇದೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ಎನ್ ಆಫ್ ಇ ಈಸ್ ಈಕ್ವಲ್ ಟು 2. ಅಂದ್ರೆ ಇ ಅನ್ನ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ. ಇನ್ನು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 4. ದೇರ್ ಫೋರ್ ಎನ್ ಆಫ್ ಇ ಅಂದ್ರೆ 2, ಎನ್ ಆಫ್ ಎಸ್ ಅಂದ್ರೆ 4, ಡಿವೈಡ್ ಮಾಡಿದ್ರೆ ವಿ ಗೆಟ್ 1/2. ದೇರ್ ಫೋರ್ ಪ್ರೊಬಾಬಿಲಿಟಿ ಎಷ್ಟು ಇರುತ್ತೆ ಅಂದ್ರೆ 1/2 ಇರುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್.
6, x ಪ್ಲಸ್ 2, 54 ಇವುಗಳು ಗುಣೋತ್ತರ ಶ್ರೇಣಿಯಲ್ಲಿದ್ದರೆ x ನ ಬೆಲೆ ಎಷ್ಟು ಅಂತ. ಇಫ್ 6x plus 2 and 54 are in GP, then the value of x is. ಈ ರೀತಿ 3 ವ್ಯಾಲ್ಯೂಸ್ಗಳು ಕೊಟ್ಟಾಗ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್? ಇದು GP ಆಗಿರೋದ್ರಿಂದ A G B ಈ ರೀತಿ 3 ವ್ಯಾಲ್ಯೂಸ್ಗಳೇನಾದ್ರೂ GP ನಲ್ಲಿ ಇದ್ರೆ ಆ ರಿಲೇಷನ್ ಏನಿದೆ ಅಂತಂದ್ರೆ G is equal to root AB ಅಂತ ಇದೆ. G is equal to root AB. ಒಂದು ವೇಳೆ ಆ 3 ವ್ಯಾಲ್ಯೂಸ್ಗಳೇನಾದ್ರೂ ಅರಿಥಮೆಟಿಕ್ ಪ್ರೋಗ್ರೆಷನ್ ಇದ್ರೆ ಅವಾಗ ಏನಂತ ಇದೆ ಅಂದ್ರೆ ಮಿಡಲ್ ಟರ್ಮ್ A will be equal to A plus B by 2 ಅಂತ ಇದೆ. ಅದೇ ಒಂದ್ ವೇಳೆ ಹಾರ್ಮೋನಿಕ್ ಪ್ರೋಗ್ರೆಷನ್ ಆಗಿತ್ತು ಅಂತಂದ್ರೆ H is equal to 2AB divided by A plus B ಅಂತ ಇದೆ. 2AB divided by A plus B. ಸೊ ಈ ರಿಸಲ್ಟ್ಗಳು ನಿಮಗೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗುಣೋತ್ತರ ಶ್ರೇಣಿ ಆಗಿರೋದ್ರಿಂದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆಗಿರೋದ್ರಿಂದ ಈ ರಿಸಲ್ಟ್ ಅನ್ನು ನಾವು ಕನ್ಸಿಡರ್ ಮಾಡೋಣ. ಇಲ್ಲಿ ಇನ್ ಪ್ಲೇಸ್ ಆಫ್ A we have 6, in place of capital G we have x plus 2 and in place of small b we have 54. ಈ ಫಾರ್ಮುಲಾ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ we get the value of x. So G equal to ಅಂತ ಇದೆ, G ಅಂತಂದ್ರೆ x plus 2 and this is equal to root A into B. A ಅಂದ್ರೆ 6, B ಅಂದ್ರೆ 54. 6 as it is ಇರಲಿ ಇಂಟು 54ನ್ನ 6 ಅಂತ ಬರೀಬಹುದು. 6 9s. ಸೊ ದಿಸ್ ಇಸ್ ಈಕ್ವಲ್ ಟು ಈಗ 6 ಇಂಟು 6 ಅಂತಂದ್ರೆ 36 ಆಗುತ್ತೆ. 36 ನ್ನ ರೂಟ್ ಇಂದ ಹೊರಗಡೆ ತೆಗೆದ್ರೆ ಜಸ್ಟ್ 6 ಇಂಟು ಈ 9 ನ್ನ ರೂಟ್ ಇಂದ ಹೊರಗಡೆ ತೆಗೆದ್ರೆ 3. ದೇರ್ ಫೋರ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 6 ಇಂಟು 3 ದಟ್ ಈಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 18. ಸೊ 2 ಈ ಕಡೆ ಬರಲಿ -2 ಆಗುತ್ತೆ. ಎಕ್ಸ್ ಈಕ್ವಲ್ ಟು 18 minus 2 and it is equal to 16. Therefore the value of x is 16. Option 4 correct. ಈ ರಿಸಲ್ಟ್ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಅಟ್ ಲೀಸ್ಟ್ ನಿಮಗೆ GP ಯ ಏನು ಅಂದ್ರೆ ಡೆಫಿನೇಷನ್ ಆದ್ರೂ ಗೊತ್ತಿರಬೇಕು. ಯಾವಾಗ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ಗಳು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಹೇಳ್ತೀವಿ ಅಂತಂದ್ರೆ ಅವುಗಳ ರೇಷಿಯೋ ಏನಾದ್ರೂ ಈಕ್ವಲ್ ಆಗಿದ್ರೆ, ಕಾಮನ್ ರೇಷಿಯೋ ಇತ್ತು ಅಂತಂದ್ರೆ ಅವಾಗ ಆ ಟರ್ಮ್ಸ್ಗಳು GP ದಾಗಲಿ ಇದಾವೆ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ A1 ಅಂತ ಕರೆದು, ಇದನ್ನ A2 ಅಂತ ಕರೆದು, ಇದನ್ನ A3 ಅಂತ ಕರೆದ್ರೆ ಈ 3 ಟರ್ಮ್ಸ್ ಗಳು GP ನಲ್ಲಿ ಇದೆ ಅಂತಂದ್ರೆ ಅರ್ಥ A2 by A1 ಮಾಡಿದಾಗ ರೇಷಿಯೋ ಎಷ್ಟು ಬರುತ್ತೋ A3 by A2 ಮಾಡಿದಾಗಲೂ ಕೂಡ ರೇಷಿಯೋ ಅಷ್ಟೇ ಬರುತ್ತೆ. ಸೊ ಇವೆರಡನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಈಕ್ವೇಟ್ ಮಾಡ್ಬೇಕು. A2 by A1 equals to A3 by A2. A2 ಅಂತಂದ್ರೆ x plus 2 ಡಿವೈಡೆಡ್ ಬೈ A1 ಅಂತಂದ್ರೆ 6. ದಿಸ್ ಇಸ್ ಈಕ್ವಲ್ ಟು A3 ಅಂತಂದ್ರೆ 54 ಡಿವೈಡ್ ಬೈ A2 ಅಂತಂದ್ರೆ ಅಗೇನ್ x plus 2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ x plus 2 ಹೋಲ್ ಸ್ಕ್ವೇರ್ ಅಂಡ್ ದಿಸ್ ಇಸ್ ಈಕ್ವಲ್ ಟು 54 into 6. ಮತ್ತೆ ಸೇಮ್ ಪ್ರಾಸೆಸ್. ಮತ್ತೆ ನೋಡ್ರಿ, ಇದು ಅಪ್ಲೈ ಆಗೋದು ಓನ್ಲಿ ಪಾಸಿಟಿವ್ ಟರ್ಮ್ಸ್ ಗಳಿಗೆ ಮಾತ್ರ. ಈಗೇನ್ ನಾನು 3 ರಿಸಲ್ಟ್ ಗಳು ಹೇಳಿದೆ, ನಾನು ಆ 3 ರಿಸಲ್ಟ್ ಗಳು ಅಪ್ಲೈ ಆಗೋದು ಪಾಸಿಟಿವ್ ವ್ಯಾಲ್ಯೂಸ್ ಗಳು ಕೊಟ್ಟಿದ್ದಾಗ ಮಾತ್ರ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ x plus 2 ಹೋಲ್ ಸ್ಕ್ವೇರ್ ಕೊಟ್ಟಿದ್ರು ಕೂಡ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬರೆಯಲ್ಲ, ಜಸ್ಟ್ ರೂಟ್ ಮಾತ್ರ ಬರೀತೀವಿ. ಅಂದ್ರೆ ಪ್ಲಸ್ ರೂಟ್ ಮಾತ್ರ ತಗೊಳ್ತೀವಿ. ನೋಡ್ರಿ, ಆಲ್ರೆಡಿ ನಾವೇನ್ ವ್ಯಾಲ್ಯೂ ಏನು ಫಾರ್ಮುಲಾ ಬಳಸಿದ್ವಿ G ಈಕ್ವಲ್ ಟು ರೂಟ್ AB ಅಂತೇಳಿ, ಅದೇ ಫಾರ್ಮುಲಾ ಪ್ರಕಾರನೇ ಇಲ್ಲಿ ಮತ್ತೊಮ್ಮೆ ಅರೇಂಜ್ ಆಯ್ತು. ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ರೀತಿನೇ ಕಂಟಿನ್ಯೂ ಮಾಡಬೇಕು. ಎಕ್ಸ್ ವ್ಯಾಲ್ಯೂ 16 ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ? ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ನಡುವೆ ರಿಲೇಷನ್ ನ ಹೇಳ್ತಕ್ಕಂಥ ಒಂದು ಪ್ರಾಬ್ಲಮ್ ಇದು. ಅವೆರಡರ ನಡುವೆ ರಿಲೇಷನ್ ಬಿಲ್ಡ್ ಮಾಡೋ ತರ ಒಂದು ಫಾರ್ಮುಲಾ ಇದೆ. ಏನಿದೆ ಅಂದ್ರೆ NCR is equal to NPR divided by R ಫ್ಯಾಕ್ಟೋರಿಯಲ್ ಅಂತ ಇದೆ. ಈ ಫ್ಯಾಕ್ಟೋರಿಯಲ್ ಅನ್ನ ಹಳೆ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಈ ರೀತಿ ಬರೀತಿದ್ರು, ಆಂಗಲ್ ತರ ಬರೀತಿದ್ರು. ಅದನ್ನೇನೆ ಇಲ್ಲಿ ಕೊಟ್ಟಿರೋದು. ಇಲ್ಲೇನಿದೆ ಈ ರೀತಿ ಇದೆ, ಇದು ಆಕ್ಚುಲಿ ಫ್ಯಾಕ್ಟೋರಿಯಲ್ ನೋಟೇಶನ್. ನಾವು ಬೇಕಿದ್ರೆ ಅದೇ ನೋಟೇಶನ್ ನೇ ಬಳಸಬಹುದು. ಇಲ್ಲಿ ಇದು ಆಕ್ಚುಲಿ ಫ್ಯಾಕ್ಟೋರಿಯಲ್. ಸೊ NCR ಈಕ್ವಲ್ ಟು NPR ಡಿವೈಡೆಡ್ ಬೈ R ಫ್ಯಾಕ್ಟೋರಿಯಲ್. ಇಲ್ಲಿ ಈಕ್ವಲ್ ಟು R ಫ್ಯಾಕ್ಟೋರಿಯಲ್ ಅಂತ ಇರೋದ್ರಿಂದ R ಫ್ಯಾಕ್ಟೋರಿಯಲ್ ಅನ್ನ ನಾನು ಲೆಫ್ಟ್ ಸೈಡ್ ತಗೊಳ್ತೀನಿ. ಅವಾಗ ಏನಾಗ್ತದೆ NCR ಇಂಟು R ಫ್ಯಾಕ್ಟೋರಿಯಲ್ ಆಯ್ತು. ಅಂಡ್ ದಿಸ್ ಇಸ್ ಈಕ್ವಲ್ ಟು NPR. ಬಟ್ ಬರೀ R ಅಥವಾ R ಫ್ಯಾಕ್ಟೋರಿಯಲ್ ಬೇಕು ನನಗೆ. ಈ NCR ನ ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಕೆಳಗಡೆ ತಗೊಂಡ್ರೆ R ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು NPR ನ್ಯೂಮರೇಟರ್ ಅಲ್ಲಿ ಡಿವೈಡೆಡ್ ಬೈ NCR ಅಥವಾ NPR ಡಿವೈಡೆಡ್ ಬೈ NCR ಅಂಡ್ ದಿಸ್ ಇಸ್ ಈಕ್ವಲ್ ಟು R ಫ್ಯಾಕ್ಟೋರಿಯಲ್. ಸೊ ಇದು ರಿಲೇಷನ್. ಹಾಗಾದ್ರೆ ಯಾವ್ದು ಕರೆಕ್ಟ್ ಆಗ್ತದೆ?
ನ್ಯೂಮರೇಟರ್ ಅಲ್ಲಿ NPR ಇರಬೇಕು, ಡಿನಾಮಿನೇಟರ್ ಅಲ್ಲಿ NCR ಇರಬೇಕು, ರೈಟ್ ಸೈಡ್ ಅಲ್ಲಿ R ಫ್ಯಾಕ್ಟೋರಿಯಲ್ ಇರಬೇಕು. ಸೊ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಒನ್, if x equal to r sin theta and cos phi, y equal to r sin theta sin phi, z equal to r cos theta, then the value of x square plus y square plus z square is x equal to r sin theta cos theta ಇದೆ, ಅದನ್ನ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ z ಸ್ಕ್ವೇರ್ ಮಾಡಬೇಕು. x ಅಂದ್ರೆ r sin theta cos theta ಇದೆ, ಸ್ಕ್ವೇರ್ ಮಾಡಿದ್ರೆ ಪ್ರತಿ ಟರ್ಮ್ಗೆ ಸ್ಕ್ವೇರ್ ಅಪ್ಲೈ ಆಗುತ್ತೆ. ಸೊ r ಸ್ಕ್ವೇರ್ sin ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಫೈ ಪ್ಲಸ್ y ಅಂತಂದ್ರೆ r sin ಥೀಟಾ sin ಫೈ ಇದೆ, ಅದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ r ಸ್ಕ್ವೇರ್ sin ಸ್ಕ್ವೇರ್ ಥೀಟಾ sin ಸ್ಕ್ವೇರ್ ಫೈ ಪ್ಲಸ್ z ಅಂತಂದ್ರೆ r cos ಥೀಟಾ ಇದೆ, ಅದಕ್ಕೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ r ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಈಗ ಫಸ್ಟ್ ಎರಡು ಟರ್ಮ್ಗಳಲ್ಲಿ ಏನೇನು ಕಾಮನ್ ಇದೆ ಅಂದ್ರೆ r ಸ್ಕ್ವೇರ್ ಕಾಮನ್ ಇದೆ, sin ಸ್ಕ್ವೇರ್ ಥೀಟಾ ಕಾಮನ್ ಇದೆ. ಸೊ r ಸ್ಕ್ವೇರ್ ಮತ್ತು sin ಸ್ಕ್ವೇರ್ ಥೀಟಾ ಕಾಮನ್ ತಗೊಂಡ್ರೆ ಏನು ಉಳಿತಿಲ್ಲಿ, ಕಾಸ್ ಸ್ಕ್ವೇರ್ ಫೈ ಪ್ಲಸ್ sin ಸ್ಕ್ವೇರ್ ಫೈ, ಕಾಸ್ ಸ್ಕ್ವೇರ್ ಫೈ ಪ್ಲಸ್ sin ಸ್ಕ್ವೇರ್ ಫೈ ಪ್ಲಸ್ r ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಸ್ ಇಟ್ ಈಸ್. ದಿಸ್ ಈಸ್ ಈಕ್ವಲ್ ಟು r ಸ್ಕ್ವೇರ್ sin ಸ್ಕ್ವೇರ್ ಥೀಟಾ. ನೋಡಿ ಕಾಸ್ ಸ್ಕ್ವೇರ್ ಫೈ ಪ್ಲಸ್ sin ಸ್ಕ್ವೇರ್ ಫೈ ಅಂತಂದ್ರೆ ಐಡೆಂಟಿಟಿ ಗೊತ್ತಿದೆ ನಮಗೆ, ದ ವ್ಯಾಲ್ಯೂ ಇಸ್ 1. sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ ಹೇಳ್ತೀವಲ್ಲ ಅದೇನೆ. ಸೊ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಅಂದ್ರೂ ಕೂಡ ವ್ಯಾಲ್ಯೂ 1. ಹಾಗಾಗಿ ಇಲ್ಲಿ 1 ಇರುತ್ತೆ, sin ಸ್ಕ್ವೇರ್ ಥೀಟಾ ಇಂಟು 1 ಅಂದ್ರೆ sin ಸ್ಕ್ವೇರ್. ಸೊ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಪ್ಲಸ್ r ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಅಗೇನ್ ಇನ್ ದೀಸ್ ಟೂ ಟರ್ಮ್ಸ್ r ಸ್ಕ್ವೇರ್ ಇಸ್ ಕಾಮನ್. ಸೊ r ಸ್ಕ್ವೇರ್ ಕಾಮನ್ ತೆಗೆದ್ರೆ ಮತ್ತೆ ಬ್ರಾಕೆಟ್ ಅಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಉಳಿತು. ಮತ್ತೊಮ್ಮೆ ಸೇಮ್ ಐಡೆಂಟಿಟಿ ಅಪ್ಲೈ ಆಗುತ್ತೆ, sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1, therefore r ಸ್ಕ್ವೇರ್ ಇಂಟು 1 ಅಂತಂದ್ರೆ r ಸ್ಕ್ವೇರ್, therefore the value is r ಸ್ಕ್ವೇರ್, ಆಪ್ಷನ್ ಎ ಕರೆಕ್ಟ್. ತ್ರಿಭುಜ ABC ಯಲ್ಲಿ AB ಈಕ್ವಲ್ ಟು AC ಮತ್ತು ನೋಡಿ ಇಲ್ಲಿ ಏನೋ ಒಂದು ಡಾಟಾ ಇದೆ, ಆ ಡಾಟಾ ಇಲ್ಲಿ ಮಿಸ್ ಆಗಿದೆ, ಅದೇನಂತ ಗೊತ್ತಿಲ್ಲ. ಆದ್ರೆ ಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಆಗಿದ್ದರೆ ತ್ರಿಭುಜ BCDU ಅಂತ. ಸೊ ಇಷ್ಟು ಮಾತ್ರ ಡಾಟಾ ಕೊಟ್ಟಿದ್ರೆ ಇದರಲ್ಲಿ ಯಾವುದೇ ಆನ್ಸರ್ ಅನ್ನ ನಾವು ಸೆಲೆಕ್ಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಡಾಟಾ ಕರೆಕ್ಟ್ ಆಗಿಲ್ಲ, ಇನ್ಸಫಿಶಿಯಂಟ್ ಇದೆ. ಹಾಗಾಗಿ ಯಾವ ಆಪ್ಷನ್ ಅನ್ನು ಕೂಡ ನಾವು ಇದೇ ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡಕ್ಕಾಗಲ್ಲ, ಕ್ವಶನ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಒಂದು ಡಾಟಾ ಏನಾದ್ರೂ ಒಂದು ಕೊಡಬೇಕಾಗಿತ್ತು, ಕೊಟ್ಟಾಗ ಮಾತ್ರ ನಾವು ಫರ್ದರ್ ಅನಲೈಸ್ ಮಾಡಕ್ ಆಗ್ತಿತ್ತು. ಸೊ ಈ ಕ್ವಶನ್ಗೆ ಏನು ಸೊಲ್ಯೂಷನ್ಸ್ ಇಲ್ಲ. ನೆಕ್ಸ್ಟ್ ಒನ್, ಸರಳ ರೇಖೆಗೆ ಅನುಗುಣವಾಗಿ ಎರಡು ಕೋನಗಳು ಸಮಮಿತಿಯಾಗಿದ್ದರೆ ಅವುಗಳು, ಇಫ್ ಟೂ ಆಂಗಲ್ಸ್ ಆರ್ ಸಿಮೆಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಎ ಲೈನ್ ದೆನ್ ದೇ ಆರ್. ಅವು ಯಾವ ರೀತಿ ಇರ್ತವೆ ಅಂತಂದ್ರೆ ಎರಡೂ ವ್ಯಾಲ್ಯೂಗಳು ಸೇಮ್ ಇರ್ತವೆ ಅಷ್ಟೇನೆ, ಸಿಮೆಟ್ರಿಕ್ ಆಗಿರೋದ್ರಿಂದ ಎರಡು ಆಂಗಲ್ಗಳ ವ್ಯಾಲ್ಯೂಸ್ ಸೇಮ್ ಇರುತ್ತೆ. ಹಾಗಾಗಿ ಈಕ್ವಲ್ ಇನ್ ಮೆಜರ್, ಅಳತೆಯಲ್ಲಿ ಸಮನಾದವುಗಳು. ಅಂದ್ರೆ ನೀವು ಇದು ಕ್ವಶನ್ ಅರ್ಥ ಮಾಡ್ಕೊಳ್ಬೇಕು, ಒಂದು ಲೈನ್ ಇದೆ, ಆ ಲೈನ್ ನ ಎರಡು ಕಡೆ ಎರಡು ಆಂಗಲ್ಸ್ ಇದೆ, ಈ ಕಡೆ ಒಂದು ಆಂಗಲ್, ಈ ಕಡೆ ಒಂದು ಆಂಗಲ್. ಈ ಕಡೆ ಎಷ್ಟಿರುತ್ತೋ ಸಿಮೆಟ್ರಿಕ್ ಆಗಿರೋದ್ರಿಂದ ಈ ಕಡೆನೂ ಕೂಡ ಆಂಗಲ್ ಸೇಮ್ ಇರುತ್ತೆ. ಹಾಗಾಗಿ ಅದು ಅಕ್ಯೂಟ್ ಆಂಗಲ್ ಡ್ರಾ ಮಾಡಿದ್ರೆ ಅಕ್ಯೂಟ್ ಆಂಗಲ್ ಆಗಿರುತ್ತೆ, ಅಬ್ಟ್ಯೂಸ್ ಆಗಿದ್ರೆ ಅಬ್ಟ್ಯೂಸ್ ಆಗಿರುತ್ತೆ, ರೈಟ್ ಆಂಗಲ್ ಆಗಿದ್ರೆ ರೈಟ್ ಆಂಗಲ್ ಆಗಿರುತ್ತೆ. ಸೊ ಕ್ಲಿಯರ್ ಆಗಿ ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ಈಕ್ವಲ್ ಇನ್ ಮೆಜರ್ ಅಷ್ಟೇ, ಅಳತೆಗಳಲ್ಲಿ ಸಮನಾಗಿರ್ತವೆ ಅಂತ ಮಾತ್ರ ನಾವು ಇಲ್ಲಿ ಕನ್ಕ್ಲೂಡ್ ಮಾಡಬಹುದು. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. 8 ಭುಜಗಳನ್ನು ಹೊಂದಿರುವ ಬಹಿರ್ವಕ್ರ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತವು, ದ ಆಂಗಲ್ ಸಮ್ ಆಫ್ ಎ ಕಾನ್ವೆಕ್ಸ್ ಪಾಲಿಗಾನ್ ವಿತ್ ನಂಬರ್ ಆಫ್ ಸೈಡ್ಸ್ 8 ಈಸ್. ಇದು ಸ್ಲೈಡ್ಸ್ ಆಗಿದೆ, ಇಲ್ಲಿ ಸ್ಲೈಡ್ಸ್ ಅಲ್ಲ ಸೈಡ್ಸ್. ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ? 8 ಇದೆ. ಸೊ ಇಂಟೀರಿಯರ್ ಆಂಗಲ್ ನ ಸಮ್ ಫೈಂಡ್ ಮಾಡೋಕೆ ಫಾರ್ಮುಲಾ ಏನಿದೆ ಅಂತಂದ್ರೆ n-2 ಇಂಟು 180 ಡಿಗ್ರಿ ಅಂತ ಇದೆ. ಇಲ್ಲಿ n ಅಂತಂದ್ರೆ ಏನು? ನಂಬರ್ ಆಫ್ ಸೈಡ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಅಲ್ಲಿ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ? 8 ಇದೆ. ಸೊ ಇದನ್ನ ಇಲ್ಲಿ n ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 8-2 ಇಂಟು 180 ಡಿಗ್ರಿ. 8ರಲ್ಲಿ 2 ಹೋದ್ರೆ 6 ಇಂಟು 180, 18 6 108, ಇದೊಂದು 0 ಹಾಕಿದ್ರೆ 1080 ಡಿಗ್ರಿ. ಸೊ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ 1080 ಡಿಗ್ರಿ ಆಗಿರುತ್ತೆ. ಆಪ್ಷನ್ ಸಿ ಕರೆಕ್ಟ್. ಇಲ್ಲೂ ಅಷ್ಟೇನೆ ಈ ಗ್ರಾಫ್ ಕ್ಲಿಯರ್ ಇಲ್ಲ. ಈ ಪಾಯಿಂಟ್ಸ್ ಗಳೇನಾದ್ರೂ ಕ್ಲಿಯರ್ ಆಗಿ ಕೊಟ್ಟಿದ್ರೆ ನಾವು ಈಕ್ವೇಶನ್ ಆಫ್ ಲೈನ್ ಅನ್ನ ಫೈಂಡ್ ಮಾಡಬಹುದಾಗಿತ್ತು. ಆದ್ರೆ ಈ ಗ್ರಾಫ್ ಈ
ಇವೇನು ಆರ್ಡರ್ಡ್ ಪೇರ್ಗಳಿದೆ ಆ ಆರ್ಡರ್ಡ್ ಪೇರ್ಗಳು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ, ಹಾಗಾಗಿ ಯಾವುದು ಆನ್ಸರ್ ಅಂತೇಳಿ ನಾವು ಫೈಂಡ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ.